ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ತಾಲೂಕಿನಲ್ಲಿ ಜಲ್ಲಿಕಲ್ಲು ಎಂಸ್ಯಾಂಡ್ ಸಾಗಾಣಿಕೆ ಮಾಡುವ ಟಿಪ್ಪರ್ ವಾಹನಗಳ ಅತಿವೇಗ ಹಾಗೂ ಓವರ್ಲೋಡ್ ಸಂಚಾರವನ್ನು ತಡೆಗಟ್ಟಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಪವನ್ ಶೆಟ್ಟಿ ಬಣದ ತಾಲೂಕು ಅಧ್ಯಕ್ಷ ಪಿ ಮಂಜುನಾಥ್ ಮನವಿ ಸಲ್ಲಿಸಿದ್ದಾರೆ. ಅವರು ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ತಹಶೀಲ್ದಾರ್ ರೆಹನ್ ಪಾಷಾಗೆ ಮನವಿ ಸಲ್ಲಿಸಿ ಮಾತನಾಡಿದರು. ಚಳ್ಳಕೆರೆ ತಾಲೂಕಿನ ನಗರ ಹಾಗೂ ಗ್ರಾಮ ಪ್ರದೇಶಗಳಲ್ಲಿ ಜಲ್ಲಿಕಲ್ಲು ಸಾಗಾಣಿಕೆ ಮಾಡುವ ಟಿಪ್ಪರ್ ವಾಹನಗಳು ನಿಯಮಗಳನ್ನು ಬಹಿರಂಗವಾಗಿ ಉಲ್ಲಂಘಿಸಿ ಅತಿವೇಗ ಹಾಗೂ ಓವರ್ಲೋಡ್ ಮಾಡುವ ಮೂಲಕ ಸಂಚರಿಸುತ್ತಿವೆ. ಶಾಲಾ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಶಾಲೆಗೆ ಹೋಗಲು ಹಾಗೂ ಶಾಲೆ ಬಿಡುವ ಸಮಯದಲ್ಲಿ ಶಾಲೆಯಿಂದ ಹೊರಬಂದು ಮನೆ ಸೇರುವ ತನಕ ತುಂಬಾ ತೊಂದರೆಯಾಗುತ್ತಿದೆ. ಮಹಿಳೆಯರು ಹಾಗೂ ವೃದ್ಧರು ಜೀವ ಭಯದಲ್ಲಿ ಸಂಚರಿಸುವಂತಾಗಿದೆ. ಜೊತೆಗೆ ರಸ್ತೆ ಹಾನಿ ಹಾಗೂ ಧೂಳು ಮಾಲಿನ್ಯವು ಹೆಚ್ಚಾಗಿದೆ. ಟಿಪ್ಪರ್ ಮೇಲೆ ಹಾಗೂ ಓವರ್ಲೋಡ್ ತುಂಬಿಕೊಂಡು ಸಂಚರಿಸುವ ವಾಹನಗಳಿಗೆ ಈ ಕೂಡಲೇ ಟಿಪ್ಪರ್ಗಳ ಮೇಲೂ ಕ್ರಮ ವಹಿಸುವಂತೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆ, ಆರ್ಟಿಒ ಇಲಾಖೆಗೆ ಸೂಚಿಸಬೇಕು ಎಂದು ಕರವೇ ಪ್ರವೀಣ್ ಶೆಟ್ಟಿ ಬಣದಿಂದ ಆಗ್ರಹಿಸುತ್ತಿದ್ದೇವೆ. ಇದೇ ಸಂದರ್ಭದಲ್ಲಿ ಕರವೇ ಪ್ರವೀಣ್ ಶೆಟ್ಟಿ ಬಣ ಚಳ್ಳಕೆರೆ ಘಟಕ ವತಿಯಿಂದ ಅಧ್ಯಕ್ಷರಾದ ಪಿ ಮಂಜುನಾಥ್, ಗೌರವಾಧ್ಯಕ್ಷರಾದ ಭೋಜರಾಜ್, ಉಪಾಧ್ಯಕ್ಷರಾದ ಮಲಕುಂಟೆ ಚಂದ್ರಣ್ಣ, ಪ್ರಧಾನ ಕಾರ್ಯದರ್ಶಿ ಪಿ ಲಲೀಶ್, ಸಂಘಟನಾ ಕಾರ್ಯದರ್ಶಿ ಶೇಖರ್, ಕಾರ್ಮಿಕ ಘಟಕದ ಅಧ್ಯಕ್ಷರು ಮಂಜುನಾಥ್, ಕಾರ್ಮಿಕ ಘಟಕದ ಉಪಾಧ್ಯಕ್ಷ ತಿಪ್ಪೇಶಿ, ಯುವ ಘಟಕದ ಅಧ್ಯಕ್ಷ ಮೊಹಿದ್ದೀನ್, ಸದಸ್ಯರು ಪ್ರಕಾಶ್, ಸದಸ್ಯರು ಮಧುಕುಮಾರ್ ಇತರರು ಹಾಜರಿದ್ದರು. ಬಾರ